ನಮಸ್ಕಾರ ಸ್ನೇಹಿತರೆ. 6, 7, 8ನೇ ತರಗತಿಯಲ್ಲಿ ಓದ್ತಿರುವಂತಹ ಮಕ್ಕಳಿಗೆ ಈ ಮೇಷ್ಟ್ರು ಮಾಡಿದ್ದಾದ್ರೂ ಏನು? ಈ ವಿಡಿಯೋದ ಸಂಪೂರ್ಣ ಮಾಹಿತಿಯನ್ನು ನೀಡೋಕೆ ಬಂದಿದ್ದೀನಿ. ನಾನು ನಿಮ್ಮ ಪ್ರೀತಿಯ ಮಂಜುಳಾ. ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಕರ್ನಾಟಕ ಕನ್ನಡ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಹಾಗೆ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ನಮಗೆ ತಿಳಿಸಿ ಅಂತ ಕೇಳ್ಕೊತಾ ಇದ್ದೀನಿ. ಬನ್ನಿ ಸ್ನೇಹಿತರೆ, ಮೇಷ್ಟ್ರು ಯಾಕೆ ಆ ಮಕ್ಕಳಿಗೆ ಏನು ಮಾಡಿದ್ರು ಅನ್ನೋದನ್ನ ಸಂಪೂರ್ಣ ಮಾಹಿತಿಯನ್ನು ನೀಡ್ತೀನಿ. ಸ್ನೇಹಿತರೆ, ನಮ್ಮ ಭಾರತಕ್ಕೆ ಸ್ವತಂತ್ರ ಬಂದು 75 ವರ್ಷ ಆದರೂ ಇನ್ನೂ 75% ಜನ ಭೂಮಿ ಮೇಲೆ ನಿಂತು ಆಕಾಶದಲ್ಲಿ ಹಾರಾಡುವಂತಹ ವಿಮಾನವನ್ನು ನೋಡ್ತಾ ನಿಂತು ಬಿಡ್ತಾರೆ. ಕಾರಣ, ಅವರ ಆಸೆ ಫಲಿಸ್ಕೊಳಕ್ಕೆ ಅಂದರೆ ಅವರ ಆಸೆನ ಈಡೇರಿಸ್ಕೊಳಕ್ಕೆ ಅವ್ರ ಹತ್ರ ಅಷ್ಟು ಹಣ ಇರಲ್ಲ ಅಂದರೆ ತಪ್ಪಾಗಲ್ಲ. ಯಾಕೆಂದರೆ ನಾವು ಚಿಕ್ಕವರಾಗಿಂದಾಗಿಂದ ನಾ ಪೇಪರಲ್ಲಿ ರಾಕೆಟ್ ಮಾಡಿ ಎಸ್ತಿರೋದುಂಟು. ಮತ್ತು ಅಲ್ಲಿ ಮನೆಯಿಂದ ಹೊರಗಡೆ ಬಂದು ಆಕಾಶದಲ್ಲಿ ವಿಮಾನ ಹಾರಾಡ್ತಾ ಇದ್ರೆ ನೋಡಿ ನಗ್ತಾ ಇದ್ದಿದ್ದು ಉಂಟು. ನಾವು ಯಾವಾಗ ಈ ವಿಮಾನದಲ್ಲಿ ಹೋಗ್ತೀವಿ ಅನ್ನೋದು ಪ್ರತಿಯೊಬ್ಬರ ಮಕ್ಕಳ ಕನಸಾಗಿರುತ್ತೆ. ಆದರೆ ಇಲ್ಲೊಬ್ಬರು ಶಿಕ್ಷಕರು, ಆ ಶಿಕ್ಷಕರ ಹೆಸರು ಬಂದು ಕಿಶೋರ್ ಸರ್ ಅನ್ನೋರು. ಇವರು ಮಧ್ಯಪ್ರದೇಶದ ದೇವಾಸ್ ಜಿಲ್ಲೆಯ ವಿಜಯಪುರ್ ಎಂಬ ಗ್ರಾಮದಲ್ಲಿ ಒಂದು ಸಣ್ಣ ಶಾಲೆಯ ಶಿಕ್ಷಕರಾಗಿರ್ತಾರೆ. ಇವರು ತನ್ನ ಮಕ್ಕಳು ಅಲ್ಲಿ ಓದ್ತಿರುವಂತಹ 6, 7, 8ನೇ ತರಗತಿಯ ಮಕ್ಕಳಿಗೆ ಕೇಳ್ತಾರೆ, ಮಕ್ಕಳೇ ನಿಮಗೆ ಏನಂದರೆ ಇಷ್ಟ, ಯಾವುದು ಕೆಲಸ ಮಾಡಿದ್ರೆ ನಿಮ್ಗೆ ಇಷ್ಟ ಅಂತ ಕೇಳ್ತಾರೆ. ಅದಕ್ಕೆ ಅಲ್ಲಿದ್ದಂತಹ ಮಕ್ಕಳು ಹೇಳ್ತಾರೆ, ಸರ್ ನಮಗೆ ವಿಮಾನದಲ್ಲಿ ಹಾರಾಡೋದು ಅಂದರೆ ತುಂಬ ಇಷ್ಟ ಸರ್, ಅದು ನಿಮ್ಮ ಜೀವನದ ಬಹುದೊಡ್ಡ ಆಸೆ ಅಂತ ಅಲ್ಲಿದ್ದ ಮಕ್ಕಳಂತೂ ಆ ಮೇಷ್ಟ್ರ ಹತ್ರ ಹೇಳ್ಕೊತಾರೆ. ಇದ್ದಂತಹ ಮೇಷ್ಟ್ರು ಯೋಚನೆ ಮಾಡ್ತಾರೆ, ಮಕ್ಕಳ ಆಸೆನ ಈಡೇರಿಸ್ಬೇಕಲ್ಲ ಅಂತ ಅವರು ಸ್ವಲ್ಪ ಹಣವನ್ನು ಕೂಡಿಡೋಕ್ಕೆ ಶುರು ಮಾಡ್ತಾರೆ. ಅದಾಗಿ ಸ್ವಲ್ಪ ದಿನ ಆದಮೇಲೆ ಅವ್ರು ಕೂಡಿಟ್ಟಂತಹ 60,000 ರೂಪಾಯಿ ದುಡ್ಡಲ್ಲಿ ಅಲ್ಲಿದ್ದಂತಹ ಕೆಲವಷ್ಟು ಮಕ್ಕಳನ್ನು, ಒಂದು 19 ಜನ ಮಕ್ಕಳನ್ನು ಟಿಕೆಟ್, ಯಾವಾಗ ಫ್ಲೈಟ್ ಟಿಕೆಟ್ ರೇಟ್ ಕಮ್ಮಿ ಆಗುತ್ತೆ ಅದನ್ನು ನೋಡಿಕೊಂಡು ಅಲ್ಲಿದ್ದಂತಹ 19 ಜನ ಮಕ್ಕಳನ್ನು ವಿಮಾನ ಪ್ರಯಾಣವನ್ನು ಮಾಡಿಸೋದಕ್ಕೆ ಮುಂದಾಗ್ತಾರೆ. ಅದಷ್ಟೇ ಅಲ್ಲ, ಅವರು ವಿಮಾನ ಅಂದರೆ ಏರ್ಪೋರ್ಟಿಗೆ ಕರ್ಕೊಂಡು ಹೋಗ್ತಾರೆ. ಅಷ್ಟು ಮಕ್ಕಳನ್ನು ಕರ್ಕೊಂಡು ಹೋದಾಗ ಕೇಳ್ತಾರೆ ಮಕ್ಕಳೇ ನಿಮಗೆ ಎಲ್ಲರೂ ಪ್ರವಾಸಕ್ಕೆ ಅಂತ ಬಸ್ಸಲ್ಲಿ ಕರ್ಕೊಂಡು ಹೋದರೆ ನಾನು ನಿಮ್ಮನ್ನು ಫ್ಲೈಟಲ್ಲಿ ಕರ್ಕೊಂಡು ಹೋಗ್ತಿದ್ದೀನಿ, ಅಂದರೆ ವಿಮಾನದಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀನಿ, ನಿಮ್ಗೆ ಹೇಗೆ ಅನ್ನಿಸ್ತಾ ಇದೆ ಅಂತ ಕೇಳ್ತಾರೆ. ಅಲ್ಲಿದ್ದಂತಹ ಮಕ್ಕಳಿಗೆ ಮಾತೇ ಬರೋಲ್ಲ. ಯಾಕೆ ಅಂತ ಅಂದರೆ ಎಲ್ಲಿ ಅವರು ಆಕಾಶದಲ್ಲಿ ನಿಂತು ಭೂಮಿ ಮೇಲೆ ನಿಂತು ಆಕಾಶದಲ್ಲಿ ಹಾರಾಡುತ್ತಾ ಇರುವಂತಹ ವಿಮಾನ ನೋಡ್ತಾ ಇರ್ತಾರೆ. ಈಗ ಸಡನ್ನಾಗಿ ಅವ್ರ ಕಣ್ಣು ಮುಂದೆ ಅದೇ ವಿಮಾನದ ಬಾಗಿಲು ಬಳಿ ಬಂದು ನಿಂತರೆ ಆ ಮಕ್ಕಳು ಎಷ್ಟು ಖುಷಿ ಪಡ್ಬೋದು. ಈಗ ವಿಮಾನದೊಳಗಡೆ ನಾವು ಕೂತು ಕೆಳಗಡೆ ನೋಡ್ತಿರುವಂತಹ ಜನರನ್ನು ನಾವು ನೋಡ್ತಾ ಇದ್ದೀವಿ ಅಂತಂದರೆ ಆ ಮಕ್ಕಳು ಮನಸ್ಸು ಎಷ್ಟು ಖುಷಿ ಪಡ್ತಾ ಇರ್ಬೋದು ನೋಡಿ ಸ್ನೇಹಿತರೆ. ಕೆಲವೊಂದು ಶಿಕ್ಷಕರು ಈ ಪ್ರವಾಸಗಳನ್ನ ಮಾಡಿಸಿರ್ತಾರೆ, ಆದರೆ ವಿಮಾನದಲ್ಲಿ ಪ್ರವಾಸ ಮಾಡಿಸಿ ಜನರ ಮನಸ್ಸನ್ನು ಗೆದ್ದಿದ್ದಾರೆ ಈ ಕಿಶೋರ್ ಸರ್. ಹಾಗೆ ಮಕ್ಕಳನ್ನ ಆಸೆಯನ್ನು, ಕನಸನ್ನು ನನಸು ಮಾಡಿದ್ದಾರೆ. ಏಕೆಂದರೆ ಎಲ್ಲ ಶಿಕ್ಷಕರು ಈ ಥರ ಮುಂದೆ ಆಗೋದಿಲ್ಲ. ಅವ್ರು ಕೂಡಿಟ್ಟಂತಹ ಹಣವನ್ನು ತೆಗೆದುಕೊಂಡು ಮಕ್ಕಳಿಗೆ ಪ್ರವಾಸ ತೋರಿಸಿದ್ದಾರೆ ಅಂತ ಅಂದರೆ ಇವರೆಷ್ಟು ಮಕ್ಕಳ ಕನಸು ಬಗ್ಗೆ ಗಮನ ಹರಿಸಿದ್ದಾರೆ ನೋಡಿ. ಇಲ್ಲ, ಮಕ್ಕಳ ಆಸೆನ ಈಡೇರಿಸಲೇಬೇಕು ಅಂತ ಅವ್ರಿಗೆ ಎಷ್ಟೇ ಕಷ್ಟ ಇದ್ರೂ ಸಹ ಆ ಕಡೆ ಗಮನ ಕೊಟ್ಟಿಲ್ಲ. ಅವರು ಸ್ವಲ್ಪ ಹಣನ ಮಕ್ಕಳಿಗೆ ಅಂತಲೇ ಎತ್ತಿಡ್ತಾ ಬಂದರು. ಅದರಿದ್ದಂಥ ಹಣವನ್ನು ಫ್ಲೈಟ್ ಟಿಕೆಟ್ ಯಾವಾಗ ಕಮ್ಮಿ ಆಗುತ್ತೆ ಅದನ್ನು ನೋಡ್ಕೊಂಡವರು ಮಕ್ಕಳನ್ನ ಫ್ಲೈಟಲ್ಲಿ ಕರ್ಕೊಂಡು ಹೋಗೋಕ್ಕೆ ರೆಡಿ ಆಗ್ತಾರೆ. ಈಗಾಗಲೇ ಅವರು ಮಕ್ಕಳನ್ನ ಕರ್ಕೊಂಡೋಗಿ ಪ್ರವಾಸ ಮಾಡಿಸಿ ವಾಪಸ್ ಕರ್ಕೊಂಡು ಬಂದಾಗ ಮಕ್ಕಳೆಲ್ಲ ಕೇಳ್ತಾರೆ, ತುಂಬ ಖುಷಿ ಆಯ್ತಾ ಮಕ್ಕಳು, ಹೆಂಗೆ ಅನ್ನಿಸ್ತು ನಿಮಗೆ ಅಂತ. ಮಕ್ಕಳು ಹೇಳ್ತಾರೆ, ನಮ್ಮ ಕನಸನ್ನು ನನಸು ಮಾಡಿದಂತಹ ನಿಮ್ಮಂಥ ಮೇಷ್ಟ್ರು ಪಡೆದಂಥ ನಾವು ನಿಜವಾಗ್ಲೂ ಪುಣ್ಯವಂತರು ಸರ್ ಅಂತ ಹೇಳ್ಬಿಟ್ಟು ಮಕ್ಕಳುಗಳು ಹೇಳ್ತಾರೆ. ನಿಜ ಅಲ್ವಾ ಸ್ನೇಹಿತರೆ? ಎಲ್ರಿಗೂ ಇಂಥ ಮೇಷ್ಟ್ರು ಸಿಗಲ್ಲ. ಸ್ನೇಹಿತರೆ, ಈ ಮೇಷ್ಟ್ರ ಬಗ್ಗೆ ಮತ್ತು ಈ ಮೇಷ್ಟ್ರನ್ನ ಪಡೆದಂತಹ ಮಕ್ಕಳ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ನಮಗೆ ತಿಳಿಸಿ ಅಂತ ಕೇಳ್ಕೊತಾ ಇದ್ದೀನಿ. ಮತ್ತಷ್ಟು ವಿಡಿಯೋಗಳನ್ನ ನಿಮ್ಮ ಕಣ್ಮುಂದೆ ತರ್ತೀನಿ. ಅಲ್ಲಿವರೆಗೂ ನೀವು ನಮ್ಮ ಕರ್ನಾಟಕ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ನಾನಿನ್ನು ಬರ್ತೀನಿ. ಬಾಯ್ ಬಾಯ್.